1 kg ರೈಸ್ ತಗೊಂಡಿವಿ, ಒಂದು 10 ಮೊಟ್ಟೆ ಹಾಕಿದ್ದೀವಿ ನಾವು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಕಿಚನ್. ನಾವಿವತ್ತು ರೆಸಿಪಿ ಎಗ್ ರೈಸ್ ಮಾಡ್ತೀವಿ. ಅದು ಹೆಂಗೆ ಮಾಡೋದಂತ ನೋಡೋಣ. ಮೈಸೂರಾಗ ಒಂಥರ ಮಾಡ್ತಾರೆ, ಬೆಂಗಳೂರಾಗ ಒಂಥರ ಮಾಡ್ತಾರೆ. ನಾವು ಒಂದು 15 ವರ್ಷದಿಂದ ಎಗ್ ರೈಸ್ ಅಂಗಡಿ ಇಟ್ಟಿದ್ವಿ. ನಾವು ನಮ್ಮ ಸ್ಟೈಲ್ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಈ ಎಗ್ ರೈಸ್ ಮಾಡೋಕೆ ಏನೇನು ಬೇಕಂತ ನೋಡೋಣ. ಇದ್ರಾಗ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ 4 ಹಾಕಿ ಮಿಕ್ಸಿ ಮಾಡಕ್ಕೆ ಬಂದೀವಿ. ಆಮೇಲೆ 1-2 ಬಾಲು ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಖಾರದ ಪುಡಿ 1-2 ಸ್ಪೂನ್ ಐತೆ, ಗರಂ ಮಸಾಲ 1-2 ಸ್ಪೂನು, ಚಿಕನ್ ಮಸಾಲ 1-2 ಸ್ಪೂನು, 3 ನಿಂಬೆಹಣ್ಣು, ಆಮೇಲೆ ಮೊಟ್ಟೆ 10 ಮೊಟ್ಟೆ ತಗೊಂಡಿವಿ, ಆಮೇಲೆ 1 kg ಅಕ್ಕಿ, ಎಣ್ಣೆ ತಗೊಂಡಿವಿ. ನೋಡೋಣ ಬರ್ರಿ ಇದು ಹೆಂಗೆ ಮಾಡೋದಂತ. ಇವಾಗ ಎಗ್ ರೈಸ್ ಮಾಡೋಕೆ ಅನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನೀರು ಕಾಯಲಿ, ಅನ್ನ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಎಗ್ ರೈಸ್ ಮಾಡೋಣ. ಈ ನೀರು ಕುದಿತಿದ್ದಾವೆ, ಅಕ್ಕಿ ಹಾಕ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ರೈಸ್ ರೆಡಿ ಆಗಿದೆ. ಈ ಎಗ್ ರೈಸ್ ರೆಡಿ ಮಾಡೋಣ ಬರ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ನಿ. ಒಂದು 200 ಗ್ರಾಮ್ ಎಣ್ಣೆ ಐತಿ. ಈಗ ಎಣ್ಣೆ ಸ್ವಲ್ಪ ಬಿಸಿ. ಈ ಈರುಳ್ಳಿ ಹಾಕ್ತಾ ಇದ್ನಿ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 5 ಹಸಿಮೆಣಸಿನ್ಕಾಯಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ. ಈಗ ಇದು ಶುಂಠಿ, ಬೆಳ್ಳುಳ್ಳಿ, ಪುದೀನ ಅದೆಲ್ಲ ರುಬ್ಬಿಟ್ಕೊಂಡಿವಲ್ಲ, ಅದು ಇದು ಪೇಸ್ಟ್. ಈ ಪೇಸ್ಟ್ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ರಿ. ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾವು ಇದೇ ಥರ ನಾವು ಹೋಟ್ಲ ಮಾಡ್ತಿದ್ವಿ. ನಾವು ಈಗ ಎಗ್ ರೈಸ್ ಮಾಡ್ತಿಲ್ಲ, ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದಲ್ಲ, ಹಂಗಾಗಿ ನೀವೇ ಮನೆ ಟ್ರೈ ಮಾಡಿರಿ. ಈ ಥರ ಎಗ್ ರೈಸ್ ತುಂಬ ಟೇಸ್ಟಾಗಿರುತ್ತೆ. ಇದು ಗರಂ ಮಸಾಲ ಸ್ವಲ್ಪ 1-2 ಸ್ಪೂನ್ ಐತೆ. ಆಮೇಲೆ ಇದು ಚಿಕನ್ ಮಸಾಲ, ಇದೊಂದು 2 ಸ್ಪೂನು. ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ವಿ. ನಾವು ಖಾರಕ್ಕೆ ಎಷ್ಟು ಬೇಕಷ್ಟ ಇದು ಖಾರದ ಪುಡಿ ಹಾಕ್ಯಾಡ್ರಿ, ಮತ್ತು ಖಾರ ಜಾಸ್ತಿ ಆಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ನಿಮ್ಗೆ ರುಚಿ ಎಷ್ಟು ಬೇಕೋ ಅಷ್ಟು ಹಾಕ್ಯಾಡ್ರಿ ಉಪ್ಪನ್ನ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ರಿ. ಈಗೆಲ್ಲ ರೆಡಿ ಆಗಿದೆ. ಈಗ ಮೊಟ್ಟೆ ಹಾಕ್ಬಿಡೋಣ. ಒಂದು 10 ಮೊಟ್ಟೆ ತಗೊಂಡಿವಿ ನಾವು. ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ರಿ.
ಈ ತರ ಮಾಡ್ಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ನೀವೇನು ಸೋಯಾ ಸಾಸು ಆಮೇಲೆ ಟೇಸ್ಟಿಂಗ್ ಪೌಡರ್ ಅವೆಲ್ಲ ಹಾಕ್ಕೊಡ್ರಿ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಅದರಿಂದ. ಹಂಗಾಗಿ ನಾವು ಏನು ಸೋಯಾ ಸಾಸು ಅದೆಲ್ಲ ಏನು ಹಾಕಿಲ್ಲ, ಬರೀ ಮೊಟ್ಟೆ, ಈರುಳ್ಳಿ, ಮೆಣಸಿನಕಾಯಿ, ಗರಂ ಮಸಾಲ, ಚಿಕನ್ ಮಸಾಲ ಇಷ್ಟ ಹಾಕಿ ಮಾಡಿದ್ವಿ ನಾವು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇದೇ ಥರ ನಮ್ಮ ಹೋಟೆಲ್ ಮಾಡ್ತಿದ್ವಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಿಂಗೆ ಇದೇ ಥರ ಮಾಡಿದ್ರೆ. ಈಗ ರೆಡಿ ಆಗಿದೆ. ಇವಾಗ ನಿಂಬೆಹಣ್ಣು ಹಾಕೋಣ, ಒಂದೆರಡು ನಿಂಬೆಹಣ್ಣು. ಒಂದೆರಡು ನಿಂಬೆಹಣ್ಣು ಹಾಕ್ತೀರಿ. ನೀವು ನೋಡ್ರಿ ಎಷ್ಟು ಮಾಡ್ತೀರ ಕ್ವಾಂಟಿಟಿ ಮೇಲೆ ನೀವು ನಿಂಬೆಹಣ್ಣು ಹಾಕಿಳ್ರಿ. ಎಷ್ಟು ಮಾಡಿದ್ರ ಮೇಲೆ, ಎಷ್ಟು ಮಾಡ್ತೀರ ಅನ್ನೋದ್ಮೇಲೆ. ನಾವು ಒಂದೆರಡು ನಿಂಬೆಹಣ್ಣು ಹಾಕಿದ್ವಿ. ಇವಾಗ ರೈಸ್ ಹಾಕ್ಬಿಡ್ತೀನಿ ಇವಾಗ. ಅದಕ್ಕೆ 1 kg ರೈಸ್ ತಗೊಂಡಿವಿ, ಒಂದು 10 ಮೊಟ್ಟೆ ಹಾಕಿದ್ವಿ ನಾವು. ಇವಾಗ ಎಗ್ ರೈಸ್ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಾಗೈತೆ ಅಂತ. ತುಂಬಾ ಸಖತ್ತಾಗಿದೆ. ನೀವು ಒಂದ್ಸತಿ ಮನೆ ಟ್ರೈ ಮಾಡಿದ್ರಿ, ಇದು ನಾವು ಹೆಂಗ್ ಮಾಡಿದ್ವಿ ಅದೇ ತರ ಸೂಪರ್ ಟೇಸ್ಟ್ ಆಗೈತೆ. ನಾವು ಅಡಿಗೆ ಮಾಡೋದು ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫೇಸ್ಬುಕ್ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಳ್ಳಿ ಕಿಚನ್ ಅಂತ ಇದೆ, ಅದುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ.